ಪ್ರಾಣಿಗಳೆಲ್ಲ ಅವಾಗ ತುಂಬ, ನಾನು ಚಿಕ್ಕ ಹುಡುಗಿರಿ ತುಂಬ ಬೇಸಿಗೆ, ನೀರೇ ಇಲ್ಲ ಮನೆಯಲ್ಲೂ, ಯಾವುದಕ್ಕೂ ನೀರಿಲ್ಲ, ಅಷ್ಟು ಕಷ್ಟ. ಎಲ್ಲಿಂದನೋ ನಮ್ಮ ಅಣ್ಣ ತಗೊಂಬರೋದು ನೀರನ್ನ, ಗಾಡಿ ಮೇಲೆ ಡ್ರಮ್ ಇಟ್ಕೊಂಡು ತುಂಬ್ಕೊಂಡು ತಗೊಂಬರೋದು ನಮ್ಮ ಚಿಕ್ಕಣ್ಣ ಪುಟ್ಟ ಜನ. ನೀನು ರಂಗೋಲಿ ಬಿಟ್ಟಂಗೆ ಬಿಡ್ತಿದ್ಯಲ್ಲ. ಓಕೆ, ಹಲೋ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಹೇಗಿದೆ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ಇವತ್ತು ನಾನು ಇವತ್ತೇನು ಹಾಕೊಂಡಿದ್ದೀನಿ ಅಂತ. ನಮ್ಮ ಮುಂದೆ ನೈಟಿ ಹಾಕೊಂಡಿದ್ದೀನಿ. ಸೊ ಏನಕ್ಕೆ ಅಪ್ಪ ಅಂದ್ರೆ, ಐ ಜಸ್ಟ್ ಕಮ್ ಟು ದ ಪಾಯಿಂಟ್. ಸೊ ಏನಕ್ಕೆ ಅಪ್ಪ ಅಂತಂದ್ರೆ, ಇವತ್ತಿನ ವ್ಲಾಗ್ ಒಂದು ಕ್ರಿಯೇಟಿವ್ ವ್ಲಾಗ್ ಆಗಿರುತ್ತೆ. ಲೈಕ್ ಸಮಥಿಂಗ್ ವಿಚ್ ಇಸ್ ಸಮಥಿಂಗ್ ಔಟ್ ಆಫ್ ದಿ ಬಾಕ್ಸ್, ಮೇ ಬಿ, ಐ ಡೋಂಟ್ ನೋ, ಬಟ್ ಐ ಟ್ರೈ ಟು ಮೇಕ್ ಇಟ್ ಒನ್. ಸೊ ಏನಪ್ಪಾ ಅಂತಂದ್ರೆ, ಸೊ ನಾನು ಇವತ್ತು ಮಮ್ಮಿ ಆಗ್ತೀನಿ ಮನೆಗೆ. ಸೊ ಐ ನೋ ಐ ಆಮ್ ಲಿಟಲ್ ಲೇಟ್ ಟು ಸ್ಟಾರ್ಟ್, ಬಿಕಾಸ್ ಆಲ್ರೆಡಿ ಟೈಮ್ ಬಂದು ಇವಾಗ 11 o'clock ಆಗಿದೆ. ನಾನು ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಿರೋದು, ಬಿಕಾಸ್ ನನಗೆ ಸ್ನಾನ ಮಾಡಿ, ಆಮೇಲೆ ಪಾಪುಗೆ ಫೀಡಿಂಗ್ ಹೇಳ್ತಾನೆ ಇದ್ದ, ಫೀಡಿಂಗ್ ಮಾಡಿ ಮಲಗಿಸಿ, ನಾನು ಸ್ನಾನ ಮಾಡಿ ತಿಂಡಿ ಒಂದ್ ಸ್ವಲ್ಪ ಹಂಗಿಂಗ್ ಸ್ವಲ್ಪ ಕೆಲಸ ಆಗಿ, ಸೊ 11 o'clock ಆಗಿ ಹೋಯ್ತು. ಸೊ ಓಕೆ ಫೈನ್, ಅಟ್ಲೀಸ್ಟ್ ಇವಾಗ ಅದು ಬ್ಲಾಗ್ ಸ್ಟಾರ್ಟ್ ಮಾಡಿ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಏನಿಲ್ಲ, ಸೊ ಐ ಜಸ್ಟ್ ಟ್ರೈ ಟು ಆಕ್ಟ್. Obviously, I can't be mummy. I can't be Padma amma, but at least I can try to be one ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ನೈಟಿ ಇಂದ ಸ್ಟಾರ್ಟ್ ಮಾಡಿದೀನಿ. ಫಸ್ಟ್ ನಮ್ಮಮ್ಮ ನೈಟಿ ಹಾಕೊಂಡಿದ್ದೀನಿ. ಅಂಡ್ ನಮ್ಮಮ್ಮ ಏನೆಲ್ಲ ಕೆಲಸ ಮಾಡ್ತಾರೆ ಅಂದ್ರೆ, ಇವಾಗಂತೂ ನಮ್ಮ ಸ್ವಲ್ಪ ರೆಸ್ಟ್ ಅಲ್ಲೇ ಇದ್ದಾರೆ, ಸ್ವಲ್ಪ ಜಾಸ್ತಿನೇ ರೆಸ್ಟ್ ಅಲ್ಲಿ ಇದ್ದಾರೆ. ಬಟ್ ಸ್ಟಿಲ್ ಲೈಕ್ ಹೇಗಿರ್ತಾರೆ, ಏನೆಲ್ಲ ಕೆಲಸ ಹತ್ರ ಮಾಡ್ತಾರೆ, ಅಥವಾ ಏನಂತಾರೆ, ಹೆಂಗಿರ್ತಾರೆ ಟೋಟಲಿ ಒಂದು ಡೇಲಿ. ಸೊ ಆದಷ್ಟು ಅದನ್ನ ನಾನು ಆದಷ್ಟು ಆ ತರ ಇರಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿರಾ, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಲಚ್ಚೂಸ್ ಪ್ರಪಂಚ. ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಕನ್ನಡ ವ್ಲಾಗರ್ ಸುಪ್ರಿಯಾ, ಲಚ್ಚೂಸ್ ಪ್ರಪಂಚ. ಹಾಗೂ ಯಾರ್ದೆಲ್ಲ ನೀವು ಚಾನಲ್ಸ್ ಅಂದ್ರೆ ಯೂಟ್ಯೂಬ್ ನೋಡ್ತೀರಾ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬಿಕಾಸ್ ಎಲ್ಲರೂ ಕಷ್ಟಪಟ್ಟೆ ಮಾಡೋದಲ್ವಾ. ಸೊ ಅವ್ರಿಗೆ ಆ ಒಂದು ಕಷ್ಟಕ್ಕೆ ಒಂದು ಫಲ ಸಿಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಮಾಡ್ಬೇಕು. ಜಸ್ಟ್ ಗೋ ಯೂಟ್ಯೂಬ್, ಸಬ್ಸ್ಕ್ರೈಬ್, ಟಂಗ್, ಅಷ್ಟೇ, ಮುಗೀತು. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಜಾಸ್ತಿ ನಾನು ಮಾತಾಡಲ್ಲ, ಬಿಕಾಸ್ ನಾನು ಇಂಟ್ರೋ ಸ್ವಲ್ಪ ಜಾಸ್ತಿನೇ ಎಳೆದು ಬಿಡ್ತೀನಿ. ಬಟ್ ಇವಾಗ ಏನಪ್ಪಾ ಅಂದ್ರೆ, ಆಸ್ ಯೂಶುವಲ್ ಮನೆ ಕ್ಲೀನ್ ಮಾಡೋದಾಗ್ಲಿ, ಅಥವಾ ಅಡುಗೆ ಮಾಡೋದಾಗ್ಲಿ, ಅಥವಾ ನಮ್ಮ ಲೈಕ್ ಏನೆಲ್ಲ ಕೆಲಸ ಮಾಡ್ತಾರೆ, ಅಥವಾ ಮಕ್ಕಳು ನೋಡ್ಕೊಳ್ಳೋದಾಗಿರ್ಲಿ, ಮಕ್ಕಳು ತಿನ್ಸೋದಾಗಿರ್ಲಿ, ಸೊ ಯೂಶುವಲಿ ಏನೆಲ್ಲ ಮಾಡ್ತಾ ಇದ್ರಲ್ಲ, ಸೊ ಅದನ್ನ ಈ ವ್ಲಾಗ್ ಅಲ್ಲಿ ತೋರ್ಸೋಣ ಅಂತ. ಅಂಡ್ ಎಸ್, ನಮ್ಮಮ್ಮ ಆಲ್ಮೋಸ್ಟ್ ಇವಾಗ ರಿಕವರ್ ಆಗಿದ್ದಾರೆ. ಸ್ವಲ್ಪ ಏನಂತಾರೆ, ಯಾವಾಗ್ಲೂ ಒಂದ್ಸತಿ ಸುಸ್ತು, ಪಿನ್ನು ನೋಡಿ ಇಲ್ಲಿ ಕಾಣಿಸ್ತಿದ್ಯಾ? ಸೊ ಯಾವಾಗ್ಲೂ ಒಂದ್ಸತಿ ಸುಸ್ತೆಲ್ಲ ಸ್ವಲ್ಪ ಆಗುತ್ತೆ, ಬಟ್ ದೆನ್ ಸ್ವಲ್ಪ ಮ್ಯಾನೇಜಬಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದೊಂದು ಹೇಳ್ಬೇಕಿತ್ತು ನಿಮ್ಗೆ. ಅಂಡ್ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಮ್ಮಿಗೆ ಓಕೆ. ಸೊ ಇವಾಗ ನೀವು ನೋಡ್ಬೋದು, ಅರುಣ್ ಅವರು ಪಾಪುನ ಆಟ ಆಡಿಸ್ತಾ ಇದ್ದಾರೆ. ಆ್ಯಂಡ್ ನಾನು ಇವಾಗ ನನ್ನ ರೂಮ್ನ ಕ್ಲೀನ್ ಮಾಡೋಕ್ಕೆ ಅಂತ ಬಂದೆ. ನೀವು ನೋಡ್ಬೋದು ನನ್ನ ರೂಮ್ ಎಷ್ಟು ಚಂದವಾಗಿ ಅಂಡಿದೆ ಅಂತ. ಸೊ ಸರಿ, ಸ್ವಲ್ಪ ಕ್ಲೀನ್ ಮಾಡೋಣ ಅನ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನಾನು ಅರುಣ್ಗೆ ಅದೇ ಹೇಳ್ತಾ ಇದ್ದೆ, ಸರಿ ಪಾಪುನ ಎತ್ಕೊಳ್ಳಿ, ನಾನು ರೂಮ್ನ ಕ್ಲೀನ್ ಮಾಡ್ತೀನಿ ಅಂತ. ಅವ್ರು ಇಲ್ಲ ಅಂತ ಇದ್ರು. ಆಮೇಲೆ ಸುಮ್ಮನೆ ಎತ್ಕೊಳ್ಳಿ, ಅಥವಾ ನೀವು ಕ್ಲೀನ್ ಮಾಡಿ ನಾನು ಎತ್ಕೋತೀನಿ ಅಂತಂದೆ. ಆಮೇಲೆ ಅವ್ರು ಸರಿ ಅಂತ ಪಾಪುನ ಎತ್ಕೊಂಡು ಹೋದ್ರು. ಆ್ಯಂಡ್ ಆ ಬೆಡ್ಶೀಟ್ ನೀವು ನೋಡ್ಬೋದು, ಆಮೇಲೆ ಆ ಬ್ಲ್ಯಾಂಕೆಟು ತುಂಬ ಚೆನ್ನಾಗಿದೆ, ಸಾಫ್ಟಾಗಿ. ಅದು ಬಂದು ನನಗೆ ಪ್ರಿಯಾಕ ಕೊಟ್ಟಿದ್ದು. ಸೊ ಪ್ರಿಯಾಕ ಯಾರು ನಿಮಗೆ ಗೊತ್ತೇ ಇರ್ತಾರೆ. ಸೊ ಅವರೊಬ್ರು ಸಬ್ಸ್ಕ್ರೈಬರ್ ಕಮ್ಮಿ, ಇವಾಗ ಫ್ಯಾಮಿಲಿ ಮೆಂಬರ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಮಮ್ಮಿ ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅದಕ್ಕೆ ಫಸ್ಟು ಎಣ್ಣೆ ಮಸಾಜ್ ಮಾಡಬೇಕಲ್ಲ, ಅದಕ್ಕೆ ನಾನು ಏನಂತ ಎಣ್ಣೆಗೆ ಅಂತಲೇ ಒಂದು ಸಪ್ರೇಟ್ ಒಂದು ಎಣ್ಣೆ ಬಟ್ಟೆ ಇಟ್ಟಿದ್ದೀನಿ. ಸೊ ಅದನ್ನ ಹುಡುಕ್ತಾ ಇದೆ. ಆ್ಯಂಡ್ ಇವಾಗ ಬೆಡ್ಶೀಟ್ಸ್ ಎಲ್ಲ ಮಡ್ಚಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಜಸ್ಟ್ ಟ್ರೈಡ್ ಇವತ್ತೊಂದು ದಿವಸ ಮಮ್ಮಿ ಆಗೋಣ ಅಂತ. ಬಟ್ ನಿಜವಾಗ್ಲೂ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಓಕೆ ಇವತ್ತು ಸ್ವಲ್ಪ ಆ ಥರ ಆ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋಣ ಅಂತ. ಬಟ್ ನಿಜವಾಗ್ಲೂ ಒಂದು ಅರ್ಧ ಗಂಟೆ ನಂಗೆ ಆ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಶೀಸ್ ದ್ಯಾಟ್ ಆಸಮ್, ದ್ಯಾಟ್ ಸೂಪರ್ ಹೀರೋ ಅಂತಾನೆ ಹೇಳ್ಬೋದು. ನಮ್ಮ ಕೈಲಿ ಅವೆಲ್ಲ ಮಾಡೋಕ್ಕಾಗೋದೇ ಇಲ್ಲ.
ಆ್ಯಂಡ್ ಎಸ್ ಇಲ್ಲಿ ನೋಡ್ಬೋದು ಅರುಣ್ ನನಗೆ ಇವಾಗ ಹೆಲ್ಪ್ ಮಾಡ್ತಾ ಇದ್ದಾರೆ ಬೆಡ್ಶೀಟ್ ಫೋಲ್ಡ್ ಮಾಡೋಕ್ಕೆ. ಹಾಗೆ ಹೇಳ್ದಂಗೆ ಪಾಪುನ ಮಮ್ಮಿ ಇಸ್ಕೊಂಡ್ರು ಎಣ್ಣೆ ಮಸಾಜ್ ಮಾಡೋಕ್ಕೆ. ಆ್ಯಂಡ್ ಅವರು ಈ ಸರಿ ನಾನು ಬ್ಲ್ಯಾಂಕೆಟ್ಸ್ ಎಲ್ಲ ಅಂದರೆ ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡ್ತೀನಿ ಅಂತ ಹೆಲ್ಪ್ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿ ನೋಡ್ಬೋದು ನನ್ನ ಕೈಯಲ್ಲಿ ಒಂದು ಇದಿದೆ, ಅದಕ್ಕೆ ನೆಟ್ ಬೆಡ್ ಅಂತ ಹೇಳ್ತಾರಲ್ಲ ಮಕ್ಕಳದು, ಅದು ನಂದು ಅದನ್ನ ಎಸಿ ಅಂತ, ಬಿಕಾಸ್ ಅದು ಫುಲ್ ಹರಿದೋಗಿದೆ ಆ್ಯಂಡ್ ಜಿಪ್ ಎಲ್ಲ ಹಾಳಾಗಿದೆ. ನಾನಿಲ್ಲ ಎಸಿ ಎಲ್ಲ ಬಿಕಾಸ್ ನನ್ನ ಲಡ್ಡುದು ಫಸ್ಟ್ ನೆಟ್ ಬೆಡ್ ಅದು ನಾನು ಎಸಿ ಎಲ್ಲ ಅಂತ ಅದನ್ನ ಅವಸರಕ್ಕೆ ಅಂತ ನಾನು ಆ್ಯಕ್ಚುಲಿ ಪ್ಲೇಸ್ ಒಂದು ಇಟ್ಟಿದ್ದೀನಿ. ಇವಾಗಲೂ ಸಹ ಅದಲ್ಲೇ ಇಟ್ಟಿದ್ದೀನಿ ಬಿಕಾಸ್ ನಂದು ಕಣ್ಮಂದು ಸಿಕ್ಕಿದ್ರೆ ಅವಳು ಎಸ್ದು ಬಿಡ್ತಾಳೆ ಅದನ್ನ ಅಂತ. ಆ್ಯಂಡ್ ಅರುಣ್ ಸಹ ನನಗೆ ಅವಾಗವಾಗ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸ್. ಆ್ಯಂಡ್ ಇವಾಗ ನಾನು ಕಿಚನಿಗೆ ಬಂದೆ. ಕಿಚನಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಹಾಗೆ ಹೇಳ್ದಂಗೆಲ್ಲ ಒಂದು ಅಲ್ಪ ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೆ ಒಂದು ಸ್ವಲ್ಪ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ಅಲ್ಲಿ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ. ಸೊ ಇವಾಗ ನಾನು ಅರುಣ್ ಅವ್ರಿಗೆ ಟೀ ಇಡ್ತಾ ಇದ್ದೀನಿ. ಆ್ಯಂಡ್ ಏನು ಗೊತ್ತಾ, ಅರುಣ್ ಅವ್ರಿಗೆ ಟೀ ಒಪ್ಸೋದು ಮಾತ್ರ ನಿಜವಾಗ್ಲೂ ಒಂದು ದೊಡ್ಡ ರಾಕೆಟ್ ಸೈನ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅವ್ರಿಗೆ ಎಷ್ಟೇ ಚೆನ್ನಾಗಿ ಟೀ ಮಾಡಿಕೊಡ್ಲಿ, ಲೈಕ್ ಏನಾದರೂ ಒಂದು ಮಿಸ್ ಆಗೇ ಆಗುತ್ತೆ. ಎಲ್ಲೋ ಒಂದ್ಸತಿ ಒನ್ಸನ ಬ್ಲೂ ಮೂನ್ ಓಕೆ ಚೆನ್ನಾಗಿದೆ ಟೀ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಮದುವೆ ಹೊಸರಲ್ಲಿ ಹೇಳ್ತಾ ಇದ್ರು ಪರ್ಫೆಕ್ಟ್ ಆಗಿದೆ ಟೀ, ತುಂಬ ಚೆನ್ನಾಗಿದೆ ಟೀ ಅಂತ. ಇವಾಗ ಎಷ್ಟೇ ಚೆನ್ನಾಗಿ ಮಾಡಿಕೊಡು, ಶುಂಠಿ ಎಲ್ಲ ಹಾಕು, ಏನೇ ಮಾಡಿಕೊಡು, ಬಟ್ ಇವಾಗ ಎಲ್ಲ ಮಗು ಆಯ್ತಲ್ಲ, ಇವಾಗೆಲ್ಲ ಮರ್ತೋಗಿದ್ದಾರೆ ಅನ್ಸುತ್ತೆ. ನಂಗೆ ಅವಾಗವಾಗ ಅದೇ ಬೈತಾ ಇರ್ತೀನಿ, ಏನ್ರಿ ಮಗು ಆಗಿದ ತಕ್ಷಣ ಎಲ್ಲ ಫುಲ್ ಒಂಥರ ಓಲ್ಡ್, ಲೈಕ್ ಏನೋ 10 ವರ್ಷ ಆಯಿತು ಮದುವೆ ಆಗಿ ಆ ಥರ ಬಿಹೇವ್ ಮಾಡ್ತಿರಲ್ಲ, ಒಂದು ಸ್ವಲ್ಪ ಬಿಹೇವ್ ಲೈಕ್ ನ್ಯೂಲಿ ಮ್ಯಾರಿಡ್ ಗಂಡ ಹೆಂಡ್ತಿ ಥರ ಅಂತ. ಅದಕ್ಕೆ ಅವರು ಆ ಥರ ಏನಿಲ್ಲ ಅಮ್ಮ. ಬಟ್ ಇವಾಗ ಏನಪ್ಪ ಅಂತಂದರೆ ಮಗು ಮೇಲೆ ಜಾಸ್ತಿ ಟೈಮ್ ಹೋಗುತ್ತೆ. ಬಟ್ ಸಮ್ಟೈಮ್ಸ್ ಏನು ಗೊತ್ತಾ, ಮಗು ಇದ್ರೂ ಸಹ ಅಲ್ಲ, ಏನಂತೆ ನಾವು ನಮಗೆ ಅಂತ ಟೈಮ್ ಕೊಡಬೇಕು, ನಮ್ಮ ರಿಲೇಷನ್ಶಿಪ್ ಗಂಡ ಹೆಂಡತಿ ರಿಲೇಷನ್ಶಿಪ್ಗೆ ಟೈಮ್ ಕೊಡಬೇಕು. ಇಲ್ಲ ಅಂತಂದರೆ ಅವರು ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ, ನಾವು ಮಗು ಅಥವಾ ಯೂಟ್ಯೂಬಲ್ಲಿ ಬ್ಯುಸಿ ಆಗ್ತೀವಿ. ಆಮೇಲೆ ನಮಗೆ ಅಂತ ಒಂದು ಏನಂತೆ ಒಂದು ಇದು ಬರುತ್ತೆ, ಏನು ಲೈಕ್ ಹೆಂಗೆ ಹೇಳಿ, ಒಂದು ಸ್ವಲ್ಪ ಬೇಜಾರಾಗುತ್ತೆ ಬಿಕಾಸ್ ಟೈಮ್ ಕೊಡ್ತಾ ಇಲ್ಲ ಅಥವಾ ಏನಾದರೂ ಒಂದು ಇದೇ ಇರುತ್ತೆ ಮನಸ್ಸಲ್ಲಿ. ಬಿಕಾಸ್ ನನಗೆ ಆ ಥರ ತುಂಬ ಸತಿ ಆಗಿದೆ. ಆ್ಯಂಡ್ ನಾನು ಕೂರಿಸ್ಕೊಂಡು ಅವ್ರ ಹತ್ರ ಈ ಥರ ಮಾತಾಡಿದ್ದೀನಿ, ಹತ್ತಿದ್ದೀನಿ, ತುಂಬ ಹೇಳ್ತೀನಿ, ನಂಗೆ ಆ ಥರ ಫೀಲ್ ಆಗ್ತಾ ಇದೆ ಹಂಗೆ ಹಿಂಗೆ ಅಂತ. ಅದಕ್ಕೆ ಅವಾಗವಾಗ ಅವ್ರ ಜೊತೆ ತುಂಬ ಅವಾಗವಾಗಲ್ಲ, ಇನ್ಫ್ಯಾಕ್ಟ್ ಡೈಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಡೈಲಿ ಅವ್ರು ಇಲ್ಲೇ ಇರೋದು ಆಲ್ಮೋಸ್ಟ್ ಆಫ್ ದಿ ಟೈಮ್ಸ್, ಅವ್ರ ಮಗನಿಗೋಸ್ಕರ ನನಗೋಸ್ಕರನೇ. ಆ್ಯಂಡ್ ಬಟ್ ಒನ್ಸ್ ಇನ್ ಅ ವೈಲ್ ಒಂದು ಸ್ವಲ್ಪ ನಾವು ಫೈಟ್ ಮಾಡ್ತೀವಿ. ಒನ್ಸ್ ಇನ್ ಅ ವೈಲ್ ಎಲ್ಲ ಇನ್ಫ್ಯಾಕ್ಟ್ ನಾವು ಸ್ವಲ್ಪ ಜಾಸ್ತಿನೇ ಫೈಟ್ ಮಾಡ್ತೀವಿ. ಬಟ್ ಅದಕ್ಕೆಲ್ಲ ತಲೆನೆಲ್ಲ ಬುಳ್ಳೆರಲ್ಲ, ಅದಕ್ಕೆ ಏನೇನೋ ಅದು ಸುಮ್ಮನೆ ಒಳ್ಳೆ ಚಿಕ್ಕ ಮಕ್ಕಳು ಫೈಟ್ ಥರ ಇರುತ್ತೆ ಅದು. ಆ್ಯಂಡ್ ಇಲ್ಲಿ ನೋಡ್ಬೋದು ಅಕ್ಕ ಬಂದು ಮನೆ ಒರೆಸ್ತಾವಳೆ. ಸೊ ನಾವೆಲ್ಲ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇದ್ದೀವಿ. ಆ್ಯಂಡ್ ಮಮ್ಮಿಯಲ್ಲಿ ಮಗುನ ಎತ್ಕೊಂಡಿದ್ದಾರೆ, ಗೆಸ್ ಕಣ್ಮಣಿನ ಯಾರನ್ನೋ ಎತ್ಕೊಂಡಿರಬೇಕು ಮಮ್ಮಿ. ಸೊ ಮಮ್ಮಿಗೆ ಎಷ್ಟೇ ಹೇಳಿದ್ರು ಎತ್ಕೋಬೇಡ ಅಂತ, ಅದು ಮಮ್ಮಿ ಎತ್ಕೋತಾನೆ ಇರ್ತಾರೆ. ಆ್ಯಂಡ್ ಎತ್ಕೊಂಡಿಲ್ಲ ಅಂತಂದ್ರೂ ಆಗಲ್ಲ ಬಿಕಾಸ್ ಅಕ್ಕ ಅಲ್ಲಿ ಮನೆ ಒರೆಸ್ತಾಳಲ್ವ ಅದಕ್ಕೇನೆ. ಸೊ ಲೈಕ್ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತಾನೆ ಇದ್ದೀವಿ. ಆ್ಯಂಡ್ ತುಂಬ ಜನ ಹೇಳ್ತಿರಲ್ಲ ನೀವು ಯಾರೂ ಕೆಲಸ ಮಾಡಲ್ಲ ಹಂಗೆ ಹಿಂಗೆ ಅಂತ. ನೋಡಿ ಕೆಲಸ ಮಾಡ್ತೀವಿ, ಬಟ್ ನಾವು ಅದನ್ನ ತೋರ್ಸೋಕೆ ಹೋಗಲ್ಲ. ಸೊ ಇವಾಗ ಇವಾಗ ಲೈಕ್ ಸ್ವಲ್ಪ ತೋರಿಸ್ತಾನೆ ಇದ್ದೀನಿ, ಸರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ ತೋರ್ಸೋಕ್ಕೋಸ್ಕರ ಅದು ಮಾಡ್ತಾ ಇದ್ದೀವಿ, ಅದಕ್ಕೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಎಸ್. ಆ್ಯಂಡ್ ಅವನು ಬಂದು ನನ್ನ ತಮ್ಮ ಮುಂಬೈಯಿಂದ ಬಂದಿರೋದು ಆಬ್ವಿಯಸ್ಲಿ ನನ್ನ ಮಗುನ ನೋಡೋಕ್ಕೆ, ಲಡ್ಡುನ ನೋಡೋಕ್ಕೆ. ಸೊ ಪ್ರತಿಯೊಬ್ಬರು ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇದ್ದಾರೆ. ನಾನು ಮನೆ ಕೆಲಸ ಅಂದರೆ ಬೇರೆ ಕೆಲಸ ಅಂದರೆ ಅಕ್ಕ ಮನೆ ಒರೆಸೋ ಕೆಲಸ, ಹಾಗೂ ನನ್ನ ತಮ್ಮ ಅಲ್ಲಿ ಅವ್ನು ಆಫೀಸ್ ಕೆಲಸ ಮಾಡ್ತಾ ಇದ್ದ. ಅರುಣ್ದು ಟೀ ಕುಡಿಯೋದು ಅವ್ರ ಫೇವ್ರೇಟ್ ಕೆಲಸ ಅನಿಸುತ್ತೆ, ಅವ್ರು ಟೀ ಕುಡಿತಾ ಇದ್ರು. ಆ್ಯಂಡ್ ಇಲ್ಲಿ ನಮ್ಮಪ್ಪ ಬಂದರು ಹಾರ ತಗೊಂಡು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಮನೇಲಿ ಪೂಜೆ ಅಂತ ಬಂದರೆ ನಮ್ಮಪ್ಪ ದಿನ ಬೆಳಗ್ಗೆ ಪೂಜೆ ಅಪ್ಪನೇ ಮಾಡೋದು. ಒನ್ಸ್ ಇನ್ ಅ ರೇರ್ ನಾನು ಅಥವಾ ನಮ್ಮ ಅಕ್ಕ ತಂಗಿ ಅಥವಾ ನಮ್ಮಮ್ಮ ಮಾಡ್ತಾರೆ, ಸಂಜೆ ಹೊತ್ತು ನಾವೇ ಮಾಡೋದು. ಬಟ್ ಬೆಳಗ್ಗೆ ಹೊತ್ತು ಆದಷ್ಟು ನಮ್ಮ ಅಪ್ಪನೇ ಮಾಡೋದು ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ಡ್ಯಾಡಿ ಎಲ್ಲ ಜಾಸ್ತಿ ಲಡ್ಡುನ ಎತ್ಕೊಳ್ಳಲ್ಲ, ಅವ್ರಿಗೆ ತುಂಬ ಭಯ ಚಿಕ್ಕ ಮಕ್ಕಳನ್ನ ಎತ್ಕೊಳ್ಳೋಕ್ಕೆ. ಅವ್ರು ಒಂದು ಮುತ್ತು ಅಷ್ಟೇ ಕೊಡೋದು ಲಡ್ಡುಗೆ. ಬಟ್ ಕಣ್ಮಣಿಗೆ ಹಾಗೂ ನಮ್ಮ ಲಕ್ಷಿಗೆ ಚೆನ್ನಾಗಿ ಎತ್ಕೊಂಡು ಆಟಾಡಿಸ್ತಾ ಇರ್ತಾರೆ. ಸೊ ಎಸ್, ಇದು ಇವತ್ತೊಂದು ಚಿಕ್ಕ ಅಪ್ಡೇಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ದೊಡ್ಡ ಅಪ್ಡೇಟ್ ಏನಪ್ಪ ಅಂತಂದರೆ, ಫಸ್ಟು ನಿಮ್ಗೆಲ್ರಿಗೂ ಸಾರಿ ಕೇಳಬೇಕು. ನಾನು ಬರೀ ಥ್ಯಾಂಕ್ ಯು ಸಾರಿಲೇ ಒಂದು ಇದು ಮುಗಿಸ್ತಾ ಇದ್ದೀನಿ ಅಂತ. ಬಟ್ ನಿಜವಾಗ್ಲೂ ನನಗೆ ಹುಷಾರಿಲ್ಲ, ನೀವು ವಾಯ್ಸಲ್ಲೇ ನೋಡ್ಬೋದು. ತುಂಬ ಕೋಲ್ಡ್ ಹಾಗೂ ಕಾಫ್ ಥರ ಆಗಿತ್ತು ನನಗೆ. ಅದಕ್ಕೆ ಒಂದು ಸ್ವಲ್ಪ ದಿವಸ ವೀಡಿಯೋ ಹಾಕೋಕ್ಕಾಗಿಲ್ಲ. ಇದೊಂದು ಸ್ವಲ್ಪ ಲೈಕ್ 2-3 ಡೇಸ್ ಆಯಿತು ಈ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ವೀಡಿಯೋ ಮಾಡಿಕೊಂಡು. ಬಟ್ ನಾನು ವೀಡಿಯೋನೇ ಹಾಕೋಕ್ಕಾಗಿಲ್ಲ ಬಿಕಾಸ್ ನಂಗೆ ಅಷ್ಟು ಒಂಥರ ಇದಾಗಿತ್ತು. ಬಟ್ ಇವಾಗ ಒಂದು ಸ್ವಲ್ಪ ರಿಕವರ್ ಆಗಿದ್ದೀನಿ. ಸರಿ, ತುಂಬ ದಿವಸ ಆಯಿತು ವ್ಲಾಗ್ ಹಾಕಿಲ್ಲ. ಅಟ್ಲೀಸ್ಟ್ ಈ ಒಂದು ತಿಂಗಳು ಈ ಒಂದು ವರ್ಷ 2024 ಆದರೂ ಅಟ್ಲೀಸ್ಟ್ ರೆಗ್ಯುಲರಾಗಿ ವ್ಲಾಗ್ಸ್ ಹಾಕೋಣ, ಜಾಸ್ತಿ ಇನ್ನಷ್ಟು ಫ್ಯಾಮಿಲಿನ ದೊಡ್ಡದಾಗಿ ಮಾಡೋಣ ಅಂದ್ಕೊಂಡು ವ್ಲಾಗ್ಸ್ ಹಾಕೋಕ್ಕಾದಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ನೀವು ನೋಡ್ಬೋದು ನಾನು ಹಾಗೂ ಮಮ್ಮಿ ಲೈಕ್ ನೈಟಿ ಹಾಕ್ಕೊಂಡು ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ. ಸೊ ನಾನು ಹೇಳಿದ್ನಲ್ಲ ಮಮ್ಮಿ ಏನೆಲ್ಲ ಮಾಡ್ತಾರೆ ನಾನು ಅದನ್ನ ಮಾಡೋಕ್ಕೆ ಹೋಗ್ತೀನಿ ಅಂತ. ಸೊ ನಮ್ಮಮ್ಮ ಕಾಫಿಗೂ ಏನೋ ಡ್ಯಾಡಿಗೆ ಅನ್ಸುತ್ತೆ ಇಡಕ್ಕೆ ಹೋಗಿದ್ರು ಪಾಪುನ ಎತ್ಕೊಂಡು. ಸೊ ನಾನೇ ಪಾಪುನ ಎತ್ಕೊಂಡು ಇವಾಗ ನಾನು ಮಾಡ್ತಾ ಇದ್ದೆ ಆ ಕೆಲಸನ. ಏನೋ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಮಮ್ಮಿ ಥರ ಇರೋಕ್ಕೆ. ಬಟ್ ನಿಜವಾಗ್ಲೂ 1% ಅದು ಆಗ್ತಾನೇ ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್.
ಸೊ ನಮ್ಮಮ್ಮ ಏನೆಲ್ಲ ಮಾಡೋಕ್ಕೆ ಹೋಗ್ತಾರೆ ನಾನು ಅದನ್ನ ಮಾಡೋಕ್ಕೆ ಹೋಗ್ತೀನಿ. ನಮ್ಮಮ್ಮ ಟೀಡಕ್ಕೆ ಹೋದರೆ ನಾನು ಟೀಡಕ್ಕೆ ಹೋಗ್ತೀನಿ. ನಮ್ಮಮ್ಮ ಏನಾದರೂ ಕಟ್ ಮಾಡೋಕ್ಕೆ ಹೋದರೆ ನಾನು ಕಟ್ ಮಾಡೋಕ್ಕೆ ಹೋಗ್ತೀನಿ. ಆ್ಯಂಡ್ ಎಸ್, ಈ ಒಂದು ಫುಲ್ ವಿಡಿಯೋ ಆಲ್ಮೋಸ್ಟ್ ವಾಯ್ಸ್ ಓವರೇ ಇರುತ್ತೆ. ಬಿಕಾಸ್ ನಾನು ಈ ಥರ ಸೆಲ್ಫಿ ಈ ಕ್ಯಾಮ್ರಾ ತೊಗೊಂಡು ಮಾತಾಡೋಕ್ಕಾಗಲ್ಲ. ಬಿಕಾಸ್ ಇದು ಕ್ಯಾರೆಕ್ಟರ್ ಪ್ಲೇ ಮಾಡೋದ್ರಿಂದ ಆ ಥರ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಇವಾಗ ನೋಡಿ ನಮ್ಮಮ್ಮ ಆರೆಂಜ್ ಬಿಡಿಸ್ತಾ ಇದ್ದಾರೆ. ನಾನು ಸಹ ಮಮ್ಮಿ ಹತ್ರ ಕಿತ್ಕೊಂಡು ನಾನು ಬಿಡಿಸ್ತೀನಿ, ನೀನು ಮಾಡ್ಬೇಡ ಅಂದ್ಕೊಂಡು ನಾನು ಬಿಡಿಸ್ತಾ ಇದ್ದೀನಿ. ಇವಾಗ ಹೇಳಲ್ವಾ, ಎಷ್ಟೇ ಟ್ರೈ ಮಾಡಿದ್ರು ಅಲ್ಲ, ಅಟ್ಲೀಸ್ಟ್ ನಾನು ಅಂದ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲ, ಈ ಕ್ಯಾರೆಕ್ಟರ್ ಒಂದು ಪ್ಲೇ ಮಾಡೋಕ್ಕಿಂತ ಮುಂಚೆ ಅಲ್ಲ, ನಾನು ಅಂದ್ಕೊಂಡೆ ಏನಾದರೂ ಒಂದು ಸ್ವಲ್ಪ ಆಗುತ್ತೆ, ಅಷ್ಟೊಂದು ಟಫ್ ಏನಲ್ಲ ಅಂತ. ಬಟ್ ನಿಜವಾಗ್ಲೂ ಅಮ್ಮನೇ, ಯಾರು ಅವ್ರ ಥರ ಆಗೋಕ್ಕಾಗಲ್ಲ. ಅಲ್ಲಿ ಆಲ್ಮೋಸ್ಟ್ ಹಣ್ಣುಗಳೆಲ್ಲ ಸ್ವಲ್ಪ ಕೊಳ್ತೋಗ್ತಾ ಇತ್ತು. ನಾನು ಹೇಳಿದ್ನಲ್ಲ ನಮ್ಮ ಮಮ್ಮಿಗೆ ಹುಷಾರಿಲ್ಲ ಅಂತ. ಸೊ ತುಂಬ ಜನ ನೋಡೋಕೆ ಬಂದಿದ್ರು. ಆ್ಯಂಡ್ ತುಂಬ ಜನ ಏನು ಗೊತ್ತಾ, ಮಮ್ಮಿಗೆ ಆ್ಯಪಲ್ ಹಾಗೂ ಆರೆಂಜ್ ತರ್ತಾಯಿದ್ರು, ನನಗೆ ರಸ್ಕ್ ಹಾಗೂ ಬ್ರೆಡ್ ತರ್ತಾಯಿದ್ರು. ಎಷ್ಟು ಹಣ್ಣಿತ್ತು ಅಂತ ಅಂದರೆ ಮಮ್ಮಿ ಮತ್ತೆ ಲೈಕ್ ಯಾರು ತರ್ತಾರೋ ಮತ್ತೆ ರಿಟರ್ನ್ ಅವ್ರಿಗೆ ಕೊಟ್ಟು ಕಳಿಸ್ತಾಯಿದ್ರು. ಬಿಕಾಸ್ ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ಅಲ್ವಾ, ಸುಮ್ಮನೆ ಇಲ್ಲಿ ಹಾಗೆ ಇಟ್ಕೊಂಡು ವೇಸ್ಟ್ ಮಾಡೋ ಬದಲಿ ಅಟ್ಲೀಸ್ಟ್ ಅವ್ರಿಗೇನೆ ಕೊಟ್ಟು ಕಳಿಸಿದ್ರೆ ಒಂದು ಅವರಾದರೂ ಅದನ್ನ ತಿಂತಾರೆ, ವೇಸ್ಟ್ ಆಗಲ್ಲ ಅಂದ್ಕೊಂಡು ನನ್ನ ಮಮ್ಮಿನ ಒಂದು ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ನೋಡ್ಬೋದಲ್ಲ, ಒಂದು ಆರೆಂಜ್ ಕೆಟ್ಟೋದು, ಇವಾಗ ಬೇರೆ ಆರೆಂಜ್ ತೊಗೊಂಡೆ. ಸೊ ಈ ಥರ ಮಾಡ್ತಾನೆ ಇದ್ದೆ. ನಮ್ಮಮ್ಮ ಹಂಗೆ ಎಷ್ಟು ಸತಿ ಹೇಳಿದ್ರು ಮಮ್ಮಿ ಕಿಚನ್ಗೆ ಬರಬೇಡ ಅಂದರೂ ನಮ್ಮಮ್ಮ ಮಾತ್ರ ಕೇಳಲ್ಲ. ಇನ್ಫ್ಯಾಕ್ಟ್ ನಂದು ನಮ್ಮಮ್ಮನ ತುಂಬ ಫೈಟೇ ಆಗುತ್ತೆ ಒಂದೊಂದು ಸತಿ. ಯಾಕೆ ಇನ್ನಷ್ಟು ಕೆಲಸ ಮಾಡ್ತೀಯ, ಸುಮ್ಮನಿರು, ನಿಂಗೆ ಗೊತ್ತಾಗಲ್ವಾ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀಯ ಅಂತ. ನಮ್ಮಮ್ಮ ನಿನ್ನ ಹತ್ರ ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ನೀನು ಬಾಯಿ ಮುಚ್ಕೊಂಡು ಕೂತ್ಕೊಂತ ನಮ್ಮಮ್ಮ ನನ್ನ ಮೇಲೆ ರೇಗ್ತಾರೆ. ಬಟ್ ಏನು ಗೊತ್ತಾ, ಅವರು ದೇ ಆರ್ ಲೈಕ್ ವೆರಿ ಮಚ್ ಯೂಸ್ ಟು ಇಟ್. ಅವ್ರು ಅದನ್ನ ಮಾಡಲೇಬೇಕು, ಇಲ್ಲಾಂದರೆ ಅವ್ರ ಕೈಲಿ ಏನಂತಾರೆ ಅದಾಗಲ್ಲ ಅಲ್ವಾ. ಸುಮ್ಮನೆ ಖಾಲಿ ಕುತ್ಕೊಳ್ಳೋ ಅನ್ನೋದು ಅವ್ರ ಕೈಲಿ ಯಾರೇ ಇರಲಿ, ಅವ್ರು ಮಾತಾಡಲ್ಲ, ಯಾರೇ ಇರಲಿ, ಖಾಲಿ ಕುತ್ಕೋ, ಸುಮ್ಮನೆ ಹಂಗೆ ಕುತ್ಕೊ ಅಂದರೆ ಯಾರ ಕೈಲೂ ಅದಾಗಲ್ಲ. ಸಣ್ಣ ಪುಟ್ಟದ್ದು ಮಾಡಲೇಬೇಕು. ಆವಾಗಲೇ ಅವ್ರ ಮೈಂಡು ಡೈವರ್ಟ್ ಆಗೋದು, ಒಂಥರ ಫ್ರೆಶ್ ಅನಿಸುತ್ತೆ. ಸುಮ್ಮನೆ ಹಾಗೆ ಕೂತ್ಕೊಂಡ್ರೆ ಮೈಂಡಲ್ಲಿ ಏನೇನೋ ನೆಗೆಟಿವಿಟಿ ಬರುತ್ತೆ, ಯಾಕೆ ಬೇಕಲ್ವಾ. ಸೊ ನಮ್ಮಮ್ಮನೂ ಅಲ್ಪ ಸ್ವಲ್ಪ ಮಾಡ್ತಾಯಿದ್ರು. ಆ್ಯಂಡ್ ಇದೊಂದು. ಆ್ಯಂಡ್ ಎಸ್, ನಮ್ಮ ಅಮ್ಮಂಗೆ ಬಂದು ಬಿಗ್ ಬಾಸ್ ತುಂಬಾ ಇಷ್ಟ. ಸೊ ನಿಮ್ಮ ಬಿಗ್ ಬಾಸ್ ಫೇವ್ರೆಟ್ ಯಾರು ವಿನ್ ಆಗ್ತಾರೆ, ಇನ್ನೇನು ಕೆಲವೊಂದು ದಿವಸ ಅಷ್ಟೇ ಉಳಿದಿರೋದು. ಸೊ ಯಾರು ವಿನ್ ಆಗ್ಬೋದು ಅಂತ ಹೇಳಿ. ಸೊ ನನ್ನ ಫೇವ್ರೆಟ್ ಬಂದು ಕಾರ್ತಿಕು. ಆ್ಯಂಡ್ ಐ ರಿಯಲಿ ಹೋಪ್ ಲೈಕ್ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಫಾರ್ ಸಮ್ ರೀಸನ್ ನನಗೆ ಕಾರ್ತಿಕ್ ಅವ್ರು ತುಂಬಾ ಇಷ್ಟ. ಇನ್ನು ಹುಡುಗಿರಲ್ಲ ಅಂತ ಅಂದರೆ ನನಗೆ ಸಿರಿ ಮ್ಯಾಮ್ ತುಂಬ ಇಷ್ಟ ಆಗ್ತಾಯಿದ್ರು. ಬಟ್ ಇವಾಗ ಅವ್ರು ಎಲಿಮಿನೇಟ್ ಆಗಿದ್ದಾರೆ. ಅವ್ರು ಬಿಟ್ಟರೆ ಸಂಗೀತ ಅವರು ಇಷ್ಟ, ತನಿಷಾ ಅವರು ಇಷ್ಟ. ನೋಡೋಣ ಯಾರು ವಿನ್ ಆಗ್ತಾರೆ. ನಮ್ಮ ಅಮ್ಮಂಗೆ ಮಾತ್ರ ಬಿಗ್ ಬಾಸ್ ತುಂಬಾ ಇಷ್ಟ. ಅವ್ರು ಏನೇ ಆಗಲಿ, ಏನೇ ನೋವು ಇರಲಿ ಅಥವಾ ಏನೇ ಆಗಲಿ, ಬಿಗ್ ಬಾಸ್ ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ. ಅಟ್ಲೀಸ್ಟ್ ಸಪೋಸ್ ಇವತ್ತು ಒಂದು ದಿವಸ ಮಿಸ್ ಆಯಿತಾ, ನಾಳೆ ಮತ್ತೆ ರಿಪೀಟಲ್ಲಿ ಕಾಸನ್ನ ಹಾಕ್ಕೊಂಡು ನೋಡ್ತಾರೆ. ಸೊ ಹಾಗೆ. ಆ್ಯಂಡ್ ಇವಾಗ ಕಿಚನ್ ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ. ಸೊ ಇವಾಗ ನಾನು ಕಿಚನ್ ಕ್ಲೀನ್ ಮಾಡೋಣ ಅಂದ್ಕೊಂಡು ಕಿಚನ್ನ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಎಲ್ಲ ಬಿಗ್ ಬಾಸ್ ನೋಡ್ತೀವಲ್ಲ, ಸೊ ಅದು ಒಂಥರ ಎಲ್ಲರೂ ಕುತ್ಕೊಂಡು ಜೊತೆಲಿ ನೋಡುವಂಥ ಒಂದು ಏಕೈಕ ಶೋ ಅಂತ ಅಂದರೆ ಬಿಗ್ ಬಾಸೇನೆ. ಸೊ ತುಂಬಾ ಇಷ್ಟಪಟ್ಟು ಎಲ್ಲರೂ ಒಟ್ಟಿಗೆ ನೋಡ್ತೀವಿ. ಬೈ ಚಾನ್ಸಾಗಿ ಯಾರ ಒಬ್ಬರು ಇಬ್ಬರು ಮಿಸ್ ಆದರು ಅಂತಂದರೆ ಮತ್ತೆ ನೆಕ್ಸ್ಟ್ ಡೇ ಕುತ್ಕೊಂಡು ನೋಡ್ತೀವಿ. ಸೊ ಅದು ಮಾತ್ರ ಒಂಥರ ಸೀರಿಯಲ್ ಥರ ನೋಡ್ತಾನೆ ಇರ್ತೀವಿ ಎವ್ರಿ ಡೇ. ಲೈವ್ ಅಷ್ಟಾಗಿ ಲೈವ್ ನೋಡಲ್ಲ, 24 ಲೈವ್ ಬರುತ್ತಲ್ಲ ಸಮಥಿಂಗ್, ಅದನ್ನ ನೋಡೋಕೆ ಹೋಗಲ್ಲ. ಬಟ್ ಪ್ರತಿಯೊಂದು ಎಪಿಸೋಡ್ಸು ನೋಡ್ತೀವಿ. ಆ್ಯಂಡ್ ಅದರಲ್ಲೂ ಕಿಚ್ಚ ಸುದೀಪ್ ಸರ್ ಬಂದರೆ ಮಾತ್ರ ಓ ಮೈ ಗಾಡ್, ದ್ಯಾಟ್ ಈಸ್ ಅ ಫೇವ್ರೆಟ್ ವೀಕೆಂಡ್ ಅಂತಲೇ ಹೇಳ್ಬೋದು. ಸೊ ಕಮಿಂಗ್ ಬ್ಯಾಕ್, ಇವಾಗ ನೀವು ಅನ್ಕೋತಿರ್ಬೋದು ಏನಪ್ಪ ಈ ಹುಡುಗಿ ಬರೀ ಕಿಚನಲ್ಲೇ ವ್ಲಾಗ್ ಮಾಡ್ತಾಳೆ ಅಂತ. ಹೌದು, ಕಿಚನಲ್ಲೇ ಮಾಡ್ತಾ ಇದ್ದೀನಿ. ಬಿಕಾಸ್ ನಮ್ಮಮ್ಮ ಜಾಸ್ತಿ ಕಿಚನಲ್ಲೇ ಇರ್ತಾರೆ ಅದಕ್ಕೇ. ಆ್ಯಂಡ್ ಅಲ್ಲಿ ಕುತ್ಕೊಂಡು ನಮ್ಮಮ್ಮ ನಮ್ಮ ವ್ಲಾಗ್ಸನ್ನ ನೋಡ್ತಾಯಿದ್ರು. ಆ್ಯಂಡ್ ನಿಜವಾಗ್ಲೂ ಕನ್ನಡ ವ್ಲಾಗರ್ ಸುಪ್ರಿಯಾ ಹಾಗೂ ಲಚ್ಚೂಸ್ ಪ್ರಪಂಚದೊಂದು ಬಿಗ್ಗೆಸ್ಟ್ ಪಿಲ್ಲರ್, ಬಿಗ್ಗೆಸ್ಟ್ ಸಪೋರ್ಟ್, ಬಿಗ್ಗೆಸ್ಟ್ ಎವ್ರಿಥಿಂಗ್ ಅಂತಂದರೆ ಅದು ನಮ್ಮಮ್ಮನೇ. ಅವರಿಂದನೇ ನಾವು ಒಂದು ತಕ್ಕ ಮಟ್ಟಿಗೆ ಒಂದು ಲೆವೆಲಿಗೆ ಬಂದಿದ್ದೀವಿ. ಅಂದರೆ ಒಂದು ಎಷ್ಟೋ ವ್ಯೂಸ್ ಬರೋದು, ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ಆಗೋದು ನಮ್ಮಮ್ಮಂದು ಒಂದು ಸಪೋರ್ಟಿಂದ, ಅವ್ರದ್ದೊಂದು ಆಶೀರ್ವಾದದಿಂದ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಫ್ಕೋರ್ಸ್ ನಿಮ್ಮದು ಇದೆ. ಬಟ್ ನಮಗೆ ಅಂದರೆ ನಮ್ಮ ಅಕ್ಕ ಜಾಸ್ತಿ ತುಂಬ ಸ್ಟ್ರಗಲ್ ಮಾಡಿದಿಲ್ಲ ಯೂಟ್ಯೂಬಲ್ಲಿ. ಒಂದು 100 ವ್ಯೂಸ್ ಬರೋಕ್ಕೂ ಅದರೊಂದು 20 ವ್ಯೂಸ್ ನಮ್ಮ ಮುಂದೆ ಇರ್ಬೋದು ಅನ್ಸುತ್ತೆ. ಎಲ್ಲರ ಫೋನಲ್ಲೂ ಕುತ್ಕೊಂಡು ಅವರೇ ನೋಡ್ತಾ ಇದ್ರು, ನನ್ನ ಮಗಳು ಚಾನೆಲ್ ಬೆಳೀಲಿ ಅಂತ. ಓಕೆ ಫ್ರೆಂಡ್ಸ್, ಸೊ ಇವಾಗ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಈ ಒಂದು ವ್ಲಾಗ್ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಬಟ್ ನಿಜವಾಗ್ಲೂ ನಾನು ಅದ್ರ 1% ಮಾಡೋಕ್ಕಾಗಿಲ್ಲ. ಬಿಕಾಸ್ ಅಮ್ಮನೇ, ಯಾರದೇ ಅಮ್ಮ ಆಗಿರಲಿ, ನಾವು ಒಂದು ದಿವಸಕ್ಕೂ ಕೂಡ ಆ ಥರ ಮಾಡೋಕ್ಕಾಗೋದೇ ಇಲ್ಲ ಅಂತ ನನಗನ್ಸುತ್ತೆ. ಏನಪ್ಪ ಅಂದರೆ ಟ್ರೈ ಮಾಡ್ಬೋದು ಅಷ್ಟೇ. ಸೊ ಇದ್ರ ಜೊತೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಇವಾಗ ನಾನು ಇವತ್ತು ಈ ವ್ಲಾಗಲ್ಲಿ ಅಮ್ಮನ ಥರ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೆ. ಅದೇ ನಮ್ಮ ಅಕ್ಕ ತಂಗಿ ಅಥವಾ ಡ್ಯಾಡಿ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೆ ಪಾಪ ಅವ್ರದ್ದೇ ಸ್ಟ್ರಗಲ್ ಬೇರೆದಿರುತ್ತೆ, ಅವ್ರದ್ದೇ ಕೆಲಸಗಳು, ಅವ್ರದ್ದೇ ತೊಂದರೆಗಳು ಬೇರೆನೇ ಇರುತ್ತೆ. ಸೊ ವಾಟ್ ಐ ಮೀನ್ ಇಸ್ ಲೈಕ್ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ಸೊ
ನಾವು ಏನೇ ಸಿಚುವೇಶನ್ ಬರಲಿ ಏನೇ ಆಗಲಿ ಅವ್ರ ಜಾಗದಲ್ಲಿ ಅವ್ರದ್ದೊಂದು ಶೂಸಲ್ಲಿ ನಿಂತ್ಕೊಂಡು ನಾವು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ್ಯಂಡ್ ಅದ್ರ ಪ್ರಕಾರ ನಾವು ರಿಯಾಕ್ಟ್ ಮಾಡಬೇಕು, ರಿಪ್ಲೈ ಮಾಡಬೇಕು ಅಂತ ಅನಿಸ್ತು. ನಾನು ಆನೆಸ್ಟ್ಲಿ ಈ ಒಂದು ವ್ಲಾಗು ಒಂದು ವ್ಯೂಸ್ ಬರುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಎಂಟರ್ಟೈನ್ಮೆಂಟ್ ಜೊತೆ ಅಲ್ಲ, ನನಗೆ ನಾನೇ ಒಂದು ಪಾಠ ಕಲ್ತಂಗಾಯಿತು. ಲೈಕ್ ಏನಪ್ಪ ಅಂದರೆ ಸಿಚುವೇಶನ್ ನೋಡಿ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಆಮೇಲೆ ನಾವು ರಿಪ್ಲೈ ಮಾಡಬೇಕು ಅಂತ. ಸೊ ನಿಮಗೂ ಸಹ ಈ ವ್ಲಾಗ್ ಇಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ಒಂದು ಮೆಸೇಜ್ ಸಿಕ್ಕಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಈ ಒಂದು ವ್ಲಾಗ್ ಮಾಡ್ತಾ ಮಾಡ್ತಾ ನಾನೇ ಏನೋ ಒಂದು ಕಲ್ತ್ಕೊಂಡೆ, ಒಂದು ಮೆಸೇಜ್ ಬಂತಲ್ಲ ಅಂತ ನನಗೆ ಅನಿಸ್ತು ಫ್ರೆಂಡ್ಸ್. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತಲೇ ಹೇಳ್ಬೋದು. ಸೊ ಅಷ್ಟೇ ಫ್ರೆಂಡ್ಸ್, ಇವಾಗ ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಮಮ್ಮಿ ಅನ್ಕೊಂಡ ನಂದು ಹೇಳ ಮಮ್ಮಿ ಅನ್ಕೊಂಡ. ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ, ಇವಳು ಮಮ್ಮಿ ನೈಟಿ ಹಾಕೊಂಡಿ. ಅಯ್ಯೋ ದಪ್ಪ ಬೊಟ್ಟಿಟ್ಕೊಬಿಟ್ಟು. ಯಾಕೆ ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಬೊಟ್ಟು? ಹೆಣ್ಣಿಗೆ ಬೊಟ್ಟೆ ಅಂತ ಚಂದ ಚಂದ ಚಂದ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಕಿಚನ್ ನೋಡಿಬೋದು ಎಷ್ಟು ಚಂದವಾಗಿ ಕ್ಲೀನ್ ಆಗಿದೆ ಅಂತ. ಆ್ಯಂಡ್ ನಾನು ಕಿಚನ್ ಕ್ಲೀನ್ ಮಾಡ್ತಾ ಮಾಡ್ತಾ ಪಾತ್ರೆ ಕೂಡ ಜೋಡಿಸಾಯಿತು. ಸೊ ತುಂಬಾ ಬೇಗ ಬೇಗ ಆಯಿತು ಈ ಒಂದು ಕೆಲಸ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಹಾಗೆ ಮಾತಾಡಿಕೊಂಡು. ಆ್ಯಂಡ್ ಈ ಒಂದು ಕಿಚನ್ ಕ್ಲೀನು 1 hour ಮ್ಯಾಕ್ಸ್ 2 hours ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಮಕ್ಕಳಿಗೆಲ್ಲ ಇವಾಗ ಅವ್ರಿಗೆ ಆಟ ಸಣ್ಣ ಬಂದು ಈ ಒಂದು ಪಾತ್ರೆಗಳನ್ನೇ, ಕಿಚನ್ ಪಾತ್ರೆಗಳೆಲ್ಲ ರೂಮಿಗೆ ತರ್ತಾರೆ ಅಥವಾ ಹಾಲಿಗೆ ತಗೊಂಡ್ಬಿಟ್ಟು ಆಟ ಆಡ್ತಾನೆ ಇರ್ತಾರೆ. ಬಟ್ ನಾವು ಮಾಡಬೇಡ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅವ್ರದ್ದು ಆಟನೇ ಅದಲ್ವಾ. ಮಮ್ಮಿ ಕಿಚನ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಮಮ್ಮಿ? ಏನು ಇಲ್ಲ, ಅಲ್ಲಿ ಇರುವೆಗಳವೆ. ನೆನ್ನೆಲ್ಲ ಸ್ವಲ್ಪ ತೊಗೊಂಡಾಗ ಅಕಡಿಗೆ ಹಾಕಿದ್ದೆ ಇಲ್ಲವೇ, ಅದಕ್ಕೆ ಅದಕ್ಕೊಂಚೂರು ರವೆನಲ್ಲಿ ಸಕ್ಕರೆನೂ ಮಿಕ್ಸ್ ಮಾಡಿ. ರವೆ ಮತ್ತೆ ಸಕ್ಕರೆ ಮಿಕ್ಸ್ ಮಾಡ್ತೀಯಾ? ರವೆ ತಿರುತ್ತಾ ಇರುವೆ? ಇದ್ಯಾವ ರೆಸಿಪಿ? ಈಗ ಕೂದಲು ಒಣಗಿಸ್ಕೊತಾ ಇದ್ನಲ್ಲ, ನೋಡಿದೆ. ಎಲ್ಲಿದೆ? ನಮ್ಮಮ್ಮ ಅಲ್ಲಿ ಕೂದಲು ಒಣಗಿಸ್ತಾ ಇದ್ರಲ್ಲ, ಸೊ ಅಲ್ಲಿ ನೋಡಿದ್ರೆ ಇರುವೆ, ಅದಕ್ಕೆ ಇರುವೆಗೆ ರವೆ ಮತ್ತೆ ಸಕ್ಕರೆ ಹಾಕ್ತಾವ. ಇಲ್ಲಿಗೆ ಬಂದೆ ಕೂದಲು ಒಣಗಿಸಕ್? ಮಮ್ಮಿ ಆ ಕಡೆ ಹೋಗ್ಬೇಕಿ ತಾನೆ? ಮಮ್ಮಿ ನಿಮ್ಮ ಮನೇಲಿ ಮತ್ತೆ ಬೈಯಲ್ವಾ? ಹಾ, ನೀನ್ ರಂಗೋಲಿ ಬಿಟ್ಟಂಗೆ ಬಿಡ್ತಿದ್ಯಲ್ಲ ಮಮ್ಮಿ. ಒಂದ್ ಇದ್ರ ಗುಡ್ಡೆ ತರ ಹಾಕಮ್ಮಿ ಒಂದ್ ಕಡೆ ಹಾಕಿದ್ರೆ ಎಲ್ಲ ಇರುವೆಗಳು ತಿನ್ಕೋತವೆ. ಇಲ್ಲೆಲ್ಲ ಅವಲ್ವಾ ಗೊತ್ತು. ಆಮೇಲೆ ಜಾಸ್ತಿ ಆದ್ರೆ ಅವ್ರು ಬೈಯಲ್ವಾ? ನೋಡಿದೆ ಆಯ್ತು ಅಷ್ಟೇ. ಮಮ್ಮಿ ಅವ್ವ ಏನ್ ಮಾಡ್ತಾ ಇದ್ರು? ಸಕ್ಕರೆ ಹಾಕೋದು. ಹೇಳ ಅವ್ವ ಏನ್ ಕಾಗೆಗಳಿಗೆಲ್ಲ ಊಟ ನೀರು ಮಡಗೋದು. ಪ್ರಾಣಿಗಳೆಲ್ಲ ಅವಾಗ ತುಂಬ, ನಾನು ಚಿಕ್ಕ ಹುಡುಗಿರಿ ತುಂಬ ಬೇಸಿಗೆ, ನೀರೇ ಇಲ್ಲ ಮನೆಯಲ್ಲೂ, ಯಾವುದಕ್ಕೂ ನೀರಿಲ್ಲ, ಅಷ್ಟು ಕಷ್ಟ. ಎಲ್ಲಿಂದನೋ ನಮ್ಮ ಅಣ್ಣ ತಗೊಂಬರೋದು ನೀರನ್ನ, ಗಾಡಿ ಮೇಲೆ ಡ್ರಮ್ ಇಟ್ಕೊಂಡು ತುಂಬ್ಕೊಂಡು ತಗೊಂಬರೋದು ನಮ್ಮ ಚಿಕ್ಕಣ್ಣ ಪುಟ್ಟ ಜನ. ಆಮೇಲೆ ನಮ್ಮವ್ವ ಏನು ಮಾಡೋದು ಗೊತ್ತಾ, ಒಂದು ಪ್ಲಾಸ್ಟಿಕ್ ಇಲ್ಲ, ಒಂದು ಕಬ್ಬಳು ಬಾಂಡ್ಲಿ ಥರ ಬರೋದು, ಅದರೊಳಗೆ ತುಂಬಿಟ್ಟು ಮಡ್ಗೋದು. ಹೋಗಿ ಆಡು ಕುರಿ ಕತ್ತೆ ಎಲ್ಲ ಕುಡ್ಕೊಂಡು ಹೋಗೋದು. ಇವಾಗ್ಲೂ ಸಾಯಕ್ಕಿಂತ ಮುಂಚೆ ಹಂಗೆ ಮಾಡೋದು. ಗುಬ್ಬಚ್ಚಿಗೆ ಹಾಕೋದು, ಇದೆಲ್ಲ ಕಾಗೆಗೆ ಹಾಕೋದು, ನೀರು ಮಡಗೋದು, ತುಂಬ ಸೇವೆ. ಇನ್ಫ್ಯಾಕ್ಟ್ ನಮ್ಮ ಅವ್ವ ಏನು ಗೊತ್ತಾ, ಯಾವಾಗಲೂ ನಮ್ಮ ಅವ್ವ ಹೇಳ್ತಾರೆ, ಸರಿನಾ ಗೇಟ್ ಹಾಕ್ತೀನಿ. ಸೊ ಇವಾಗ ನಾವು ತಿಂತಾ ಇರ್ತೀವಿ ಅಂತ ಅನ್ಕೊಳ್ಳಿ, ತಿನ್ಬೇಕಾದ್ರೆ ಇವಾಗ ಪಕ್ಕದಲ್ಲಿ ಯಾರನ ಇದ್ದರೆ ಅವ್ರಿಗೂ ಸಹ ಇವಂದು ಒಂದೇ ಒಂದು ಪೀಸ್ ಆ್ಯಪಲ್ ಇದ್ರೂ ಸ್ವಲ್ಪ ಮುರಿದ್ಬಿಟ್ಟು ಅವ್ರಿಗೆ ಕೊಡಬೇಕು. ಈವನ್ ಹೂವು ಅಂತ ನಮ್ಮ ಅಮ್ಮಂಗೆ ತುಂಬ ಇಷ್ಟ. ಎವ್ರಿ ಡೇ ಅವ್ರು ಹೂವು ಹಾಕೋತಾನೆ ಇದ್ರು. ಒಂದು ಚಿಕ್ಕ ಪೆಟಲ್ಸ್ ಇದ್ರು, ಒಂದು ಪೆಟಲ್ ಕಿತ್ತಿ ಇನ್ನೊಬ್ರು ಕೊಡ್ತಾಯಿದ್ರು, ಬಿಕಾಸ್ ಮುತ್ತೈದಿರಲ್ವಾ. ಸೊ ಹಾಗೆ ಇದು ಮಾಡಬಾರ್ದು, ಕೊಟ್ಟು
ಒಬ್ರಿಗೆ ಹಂಚಿದ್ರೆ ಇನ್ನೂ ಜಾಸ್ತಿ ಒಳ್ಳೆಯದು, ಖುಷಿ ಅಂತ ಅರ್ಥ ಮಾಡ್ತಾಯಿದ್ರು. ಸೊ ನಮ್ಮಮ್ಮನೂ ಕೆಲವೊಂದನ್ನ ಪಾಲನೆ ಮಾಡ್ತಾರೆ, ನಮ್ಮಮ್ಮನ ನೋಡ್ಬಿಟ್ಟು ನಾವು ಕೆಲವೊಂದನ್ನ ಪಾಲನೆ ಮಾಡ್ತೀವಿ. ಸೊ ಎಸ್, ನೀವು ಸಹ ನಿಮ್ಮ ಮನೇಲಿ ಅಥವಾ ನಿಮ್ಮ ಕೈಲಿ ಎಷ್ಟು ಪ್ರಾಣಿಗಳಿಗೆ ಹೆಲ್ಪ್ ಆಗುತ್ತೆ, ಅಥವಾ ಏನಾದರೂ ಪ್ರಾಣಿಗಳಿಗೆ ಮಾತ್ರ ಅಲ್ಲ ಮನುಷ್ಯಗಳಿಗೂ ಹೆಲ್ಪ್ ಆದರೆ ಸೊ ಹೆಲ್ಪ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಆ್ಯಕ್ಚುಲಿ ನಮಗೆ ನಮ್ಮ ಅವ್ವ ನೆನಪು ಬಂತು. ಬಿಕಾಸ್ ನಮ್ಮ ಅವ್ವ ಹಾಗೇನೆ ತುಂಬಾ ಒಂಥರ ಶೇರಿಂಗ್ ಧರ್ಮ ಎಲ್ಲ ಜಾಸ್ತಿ ನಮ್ಮ ಅವ್ವಾಗೆ. ಅವ್ರು ಹಾಗೆ ಮಾಡ್ತಾಯಿದ್ರು, ಲೈಕ್ ಏನೇ ಆಗಲಿ ಹಂಚ್ಬಿಟ್ಟು ಅವಾಗ ಅವ್ರು ಏನೇ ಆಗಲಿ ಲೈಕ್ ಹೂವಾಗಲಿ ಹಣ್ಣಾಗಲಿ ಹಂಚ್ಬಿಟ್ಟು ಅವಾಗ ಅವ್ರು ಅದನ್ನ ತಿಂತಾಯಿದ್ರು ಅಥವಾ ತಗೋತಾಯಿದ್ರು. ಸೊ ಆ ಒಂದು ಗುಣ ನಮ್ಮ ಅಮ್ಮನಲ್ಲಿದೆ. ಆ ಅಮ್ಮನ ನೋಡ್ಬಿಟ್ಟು ನಾವು ಕೆಲವೊಂದನ್ನ ಕಲಿತೀವಿ. ಸೊ ಎಸ್, ಆ್ಯಂಡ್ ನೀವು ಏನಾದರೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಅಥವಾ ಮೆಸೇಜ್ನ ಶೇರ್ ಮಾಡಬೇಕು ಅಂದರೆ, ಸಪೋಸ್ ಇಫ್ ಇನ್ ಕೇಸ್ ನಿಮ್ಮ ಮನೇಲಿ ಪೆಟ್ಸ್ ಇದ್ದರೆ, ನೀವು ಪೆಟ್ಸ್ನ ಸಾಕ್ತಾ ಇದ್ದೀರಾ ಅಂತಂದರೆ, ಅಥವಾ ನಿಮ್ಮ ಅಜ್ಜಿ ತಾತ ಯಾವ ಥರ ಇದ್ದರು ಅವೆಲ್ಲ ಏನಾದರೂ ಒಂದು ಚಿಕ್ಕ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಸೊ ಅದನ್ನ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಅಷ್ಟೇ, ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಒಂದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂತ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿ, ಇನ್ನು ಯಾವ ಥರ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಆ ಥರ ಇಂಪ್ರೂವ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.